ಇಂಗ್ಲಿಷ್ ಉಚ್ಚಾರಣೆ ನಮಗೆ ಯಾಕೆ ಕಷ್ಟ ಅನಿಸುತ್ತದೆ? ಇಂಗ್ಲಿಷ್ ಉಚ್ಚಾರಣೆ ನಮಗೆ ಯಾಕೆ ಕಷ್ಟ ಅನಿಸುತ್ತದೆ? ಸಿಲೆಬಲ್ ಟೈಮ್ಡ್ ಲ್ಯಾಂಗ್ವೇಜ್ ಮತ್ತು ಸ್ಟ್ರೆಸ್ ಟೈಮ್ಡ್ ಲ್ಯಾಂಗ್ವೇಜ್ ಏನು ಹಾಗಂದರೆ, ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಕಲಿಯುವಾಗ ಈ ಎರಡು ಕಾನ್ಸೆಪ್ಟ್ಸ್ ಬಹಳ ಮುಖ್ಯ. ನಾವು ಏನಂತ ಇದನ್ನು ನೋಡೋಣ. ಸಿಲೆಬಲ್ ಟೈಮ್ಡ್ ಅಂದರೆ ಸಿಲೆಬಿಕ್ ಲ್ಯಾಂಗ್ವೇಜ್, ಅಕ್ಷರ ಪ್ರಧಾನ ಭಾಷೆ. ಈ ಭಾಷೆಗಳಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಸಮಾನ ಪ್ರಾಮುಖ್ಯತೆ ಇರುತ್ತದೆ. ನೀವು ಮಾತನಾಡುವಾಗ ಪ್ರತಿ ಅಕ್ಷರವನ್ನು ಉಚ್ಚರಿಸಲು ಸಮಾನ ಸಮಯವನ್ನು ತೆಗೆದುಕೊಳ್ಳುತ್ತೀರಿ. ಅಂದರೆ ಸಿಲೆಬಲ್ ಟೈಮ್ಡ್ ಅಕ್ಷರ ಪ್ರಧಾನ ಭಾಷೆಯಲ್ಲಿ ನಾವು ಮಾತನಾಡುವಾಗ ಪ್ರತಿ ಅಕ್ಷರವನ್ನು ಉಚ್ಚರಿಸಲು ಸಮಾನ ಸಮಯವನ್ನು ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ನಾವು ಬೆಂಗಳೂರು ಎಂದು ಹೇಳುವಾಗ ಬೆಂಗಳೂರು ಎಂಬ 4 ಅಕ್ಷರಗಳನ್ನು ಸಮಾನ ಸಮಯ ಕೊಟ್ಟು ಸ್ಪಷ್ಟವಾಗಿ ಉಚ್ಚರಿಸುತ್ತೇವೆ. ಯಾವುದೇ ಅಕ್ಷರವನ್ನು ಅರ್ಧಕ್ಕೆ ಕತ್ತರಿಸುವುದಿಲ್ಲ ಅಥವಾ ನುಂಗುವುದಿಲ್ಲ. ಈಗ ಸ್ಟ್ರೆಸ್ ಟೈಮ್ಡ್ ಲ್ಯಾಂಗ್ವೇಜ್ ಅಂದರೆ ಸ್ಟ್ರೆಸ್ಡ್ ಲ್ಯಾಂಗ್ವೇಜ್, ಒತ್ತು ಪ್ರಧಾನ ಭಾಷೆ ಅಂದರೆ ಏನು? ಈ ಭಾಷೆಗಳಲ್ಲಿ ಎಲ್ಲ ಅಕ್ಷರಗಳಿಗೂ ಸಮಾನ ಪ್ರಾಮುಖ್ಯತೆ ಇರುವುದಿಲ್ಲ. ವಾಕ್ಯದಲ್ಲಿರುವ ಕೆಲವು ಮುಖ್ಯ ಪದಗಳಿಗೆ ಮಾತ್ರ ಒತ್ತು ಕೊಡಲಾಗುತ್ತದೆ. ಒತ್ತು ಕೊಡುವ ಪದಗಳ ನಡುವಿನ ಸಮಯ ಮಾತ್ರ ಸಮಾನವಾಗಿರುತ್ತದೆ. ಉಳಿದ ಅಕ್ಷರಗಳನ್ನು ಅತ್ಯಂತ ವೇಗವಾಗಿ ಉಚ್ಚರಿಸಿ ಮುಗಿಸಲಾಗುತ್ತದೆ. ಉದಾಹರಣೆಗೆ ಫೋಟೋಗ್ರಾಫ್ ಮತ್ತು ಫೋಟೋಗ್ರಫರ್. ನಾವು ಹುಟ್ಟಿನಿಂದ ಸಿಲೆಬಿಕ್ ಭಾಷೆಯನ್ನು ಅಂದರೆ ಅಕ್ಷರ ಪ್ರಧಾನ ಭಾಷೆಯನ್ನು ಆಡಿ ರೂಢಿ ಮಾಡಿಕೊಂಡಿರುತ್ತೇವೆ. ಇಂಗ್ಲಿಷ್ ಮಾತನಾಡುವಾಗಲೂ ನಾವು ಅದೇ ಕನ್ನಡದ ನಿಯಮವನ್ನು ಬಳಸಲು ಹೋಗುವುದರಿಂದ ನಮಗೆ ಇಂಗ್ಲಿಷ್ ಉಚ್ಚಾರಣೆ ಕಷ್ಟವಾಗುತ್ತದೆ. ನಾವು ಪ್ರತಿಯೊಂದು ಪದಕ್ಕೂ ಸಮಾನ ಒತ್ತು ಕೊಡುತ್ತೇವೆ. ಸೆಂಟೆನ್ಸ್ ಸ್ಟ್ರೆಸ್ ಸಮಸ್ಯೆ. ಕನ್ನಡದಲ್ಲಿ ನಾವು ಪ್ರತಿ ಪದವನ್ನು ಬಿಡಿಸಿ ಸಮಾನವಾಗಿ ಹೇಳುತ್ತೇವೆ. ಇಂಗ್ಲಿಷನ್ನು ಹಾಗೆಯೇ ಹೇಳಿದರೆ ಅದು ತಪ್ಪು ಉಚ್ಚಾರಣೆಯಾಗುತ್ತದೆ. ಉದಾಹರಣೆಗೆ ಡಾಕ್ಟರ್ ಅಥವಾ ಕಂಪ್ಯೂಟರ್. ನಾವು ಇದನ್ನು ಡಾಕ್ಟರ್ ಮತ್ತು ಕಂಪ್ಯೂಟರ್ ಎಂದು ಪೂರ್ತಿಯಾಗಿ ಉಚ್ಚರಿಸುತ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಕೊನೆಯ ಆರ್ ಮತ್ತು ಅರ್ ಶಬ್ದಗಳನ್ನು ಪೂರ್ತಿ ಉಚ್ಚರಿಸದೆ ಡಾಕ್ಟರ್, ಕಂಪ್ಯೂಟರ್ ಎಂದು ಲಘುವಾದ ಆಕಾರದೊಂದಿಗೆ ನಿಲ್ಲಿಸಬೇಕು. ಬರೆಯುವುದು ಒಂದು, ಓದುವುದು ಇನ್ನೊಂದು. ನಾನ್ ಫೊನೆಟಿಕ್ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಅಕ್ಷರ ಹೇಗಿರುತ್ತೋ ಹಾಗೇ ಓದುತ್ತೇವೆ. ಕಾ ಬರೆದರೆ ಕಾ ಎಂದೇ ಓದುತ್ತೇವೆ. ಇಂಗ್ಲಿಷ್ನಲ್ಲಿ ಹಾಗಲ್ಲ. CUT ಎಂದರೆ ಕಟ್, PUT ಎಂದರೆ ಪುಟ್, ಕುಟ್ ಅಥವಾ ಪಟ್ ಅಲ್ಲ. NATURE ಎಂದರೆ ನೇಚರ್, ಆದರೆ MATURE ಎಂದರೆ ಮೆಚ್ಯೂರ್. ಈ ಲಿಖಿತ ರೂಪಕ್ಕೂ ಮತ್ತು ಉಚ್ಚಾರಣೆಗೂ ಸಂಬಂಧವಿಲ್ಲದಿರುವುದು ನಮ್ಮ ಗೊಂದಲವನ್ನು ಹೆಚ್ಚಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಅಕ್ಷರ ಪ್ರಧಾನ ಕನ್ನಡದ ಧಾಟಿಯಲ್ಲೇ ಒತ್ತು ಪ್ರಧಾನ ಇಂಗ್ಲಿಷನ್ನು ಮಾತನಾಡಲು ಪ್ರಯತ್ನಿಸುವುದರಿಂದ ನಮಗೆ ಇಂಗ್ಲಿಷ್ ಉಚ್ಚಾರಣೆ ಕಷ್ಟ ಎನಿಸುತ್ತದೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲಿಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗ್ತದೆ ಎಂದು.